ಯಾವ ಸ್ಟೇನೂ ಇಲ್ಲ. ಕಾಂಗ್ರೆಸ್ ಭವನಕ್ಕೆ ಸರ್ಕಾರ 2 ಎಕರೆ ಭೂಮಿಯನ್ನು ಮಂಜೂರು ಮಾಡಿದೆ. ಆ ಭೂಮಿ ಯಾರ್ದು ವೈಯಕ್ತಿಕ ಅಲ್ಲ, ಆ ಭೂಮಿ ಸರ್ಕಾರದ್ದು. ಮುನ್ಸಿಪಾಲಿಟಿ ನಂತರ ಕಾರ್ಪೊರೇಷನ್ನು ಅವ್ರಿಗೆ ಸೇರಿದ್ದು. ಅದನ್ನು ಕೆಲವರು ನಮ್ಮದು ಅಂತ ಹೇಳ್ಕೊಂಡಿದ್ದಾರೆ. ಕೋರ್ಟ್ನವರು ನಿಮ್ಮದಿದ್ದರೆ ನಿಮ್ಮದು ಡಾಕ್ಯುಮೆಂಟ್ ಕೊಡ್ರಪ್ಪ ಅಂತ ಕೇಳಿದ್ದಾರೆ. ಡಾಕ್ಯುಮೆಂಟ್ ಕೋರ್ಟಿಗೆ ಅವ್ರು ಸಬ್ಮಿಟ್ ಮಾಡಿದ್ರೆ ತೀರ್ಮಾನ ಮಾಡ್ತಾರೆ ಅವರು, ಯಾರು ನ್ಯಾಯಾಧೀಶರು. ಹೆಂಗೆ ತೀರ್ಮಾನ ಮಾಡ್ತಾರೆ ನಾನು ಹೇಳಕ್ಕೆ ಬರೋದಿಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸ್ಟೇ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ ಸ್ವಾಮಿ, ಯಾವುದೇ ಸ್ಟೇ ಇಲ್ಲ. ಇದ್ರೆ ಕೇಳಿ, ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ. ಕಾಂಗ್ರೆಸ್ ಭವನಕ್ಕೆ ಯಾರು ದಾನಿಗಳು ಕೊಡ್ಬೋದಿತ್ತು? ಈಗಲೂ ಕೊಡಿಸಿ ಈಗಲೂ ದಾನಿಗಳನ್ನ ಅವ್ರಿಗೆ ಅವ್ರದ್ದೇ ಮೂರ್ತಿ ಮಾಡಿ ನಿಲ್ಲಿಸ್ತೀನಿ. ಎಷ್ಟೋ ಸವಲತ್ತುಗಳು ತಗೊಂಡಿರ್ತಾರೆ, ಅಂತವ್ರು ಕೊಡ್ಬೋದು. ಸರ್ಕಾರಿ ಜಮೀನು ಕೊಡೋದಲ್ಲ, ಅರ್ಥ ಇದೆಯಾ? ಹೌದು, ಸರ್ಕಾರಿ ಜಮೀನನ್ನು ಇವತ್ತಲ್ಲ, ಹೊಸದು ಹಿಂದಿನ ಕಾಲದಿಂದನೂ ಕೊಟ್ಕೊಂಡು ಬಂದಿದ್ದಾರೆ. ಆಯಿತಾ? ದಾನ ಕೊಡೋರು ಕೊಟ್ಟಿರೋದು ಕೂಡ ಈಗ ನಮ್ಮ ಒರಿಜಿನಲ್ ಕಾಂಗ್ರೆಸ್ ಆಫೀಸ್ ಇತ್ತಲ್ಲ, ಆನಂದರಾವ್ ಕೊಟ್ಟಿದ್ದಾರೆ. ಇಲ್ಲೂ ಯಾರನ್ನ ಹುಡುಕ್ ಕೊಡ್ರಿ ಮಾರ್ರೆ, ನೋಡಿ ನಿಮ್ಗೆ ನಮಸ್ಕಾರ ಆಗ್ತೀನಿ. ಯಾವುದು? ಅದಕ್ಕೆ ಚಾಲೆಂಜ್ ಮಾಡ್ತಾ ಇದ್ವಿ, ಕೋರ್ಟಿಗೆ ಹಾಕಿದ್ದೀವಿ. ಈಗ ಬೆಂಗಳೂರಿನಲ್ಲಿ ಯಾವ ರೀತಿ ಬಿಡಿಸ್ಕೊಂಡ್ವೋ ಅದೇ ಥರ ಇಲ್ಲೂ ಬಿಡಿಸ್ಕೋತೀವಿ. ಅದು ಒರಿಜಿನಲಿ ಕಾಂಗ್ರೆಸ್ಸಿನ ಭವನ. ಅದು ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರಿದ್ದಾಗೆಲ್ಲ ಆಟ ಆಡಿದ್ದೀವಿ ಅಲ್ಲಿ. ಅದಕ್ಕೆ ಒರಿಜಿನಲ್ ಕಾಂಗ್ರೆಸ್ ಭವನ. ಅದೇ ಬೆಂಗಳೂರಿನಲ್ಲಿ ಯಾವ ರೀತಿ ಆಯಿತೋ ಅದೇ ಆನ್ ದಿ ಸೇಮ್ ಲೈನ್ಸ್ ಇಲ್ಲಿ ಕೂಡ ಕೋರ್ಟಿಗೆ ಹಾಕಿದ್ದೀವಿ. ಕೋರ್ಟ್ ತೀರ್ಮಾನ ಕೊಟ್ಟರೆ